ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಶ್ ವಿಚಿತ್ರ ವ್ಲಾಗ್ಸ್. ಸೊ ಇವತ್ತು ಸಂಡೇ, ಅದಕ್ಕೆ ನಾವು ಪತಂಜಲಿ ಯೋಗ ಕೇಂದ್ರದಿಂದ ನಾವು ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಒನ್ ಡೇ ಟ್ರಿಪ್ಪು. ಮೈಸೂರು ಸೈಡ್ ಶ್ರೀರಂಗಪಟ್ಟಣ ಎಲ್ಲ, ನಾನು ನಮ್ಮಮ್ಮ ಆಂಟಿ ನೋಡಿ. ಸೊ ಗೈಸ್, ಇವಾಗ ಮದ್ದೂರಮ್ಮ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನನಗೆ ಒಬ್ಬಳು ಹೊಸ ಫ್ರೆಂಡ್ ಸಿಕ್ಕಿದ್ದು. ಸೊ ಗೈಸ್, ನಮ್ಮದು ಪತಂಜಲಿ ಯೋಗ ಕೇಂದ್ರದಿಂದ ಆಲ್ಮೋಸ್ಟ್ 500 ಚೇಂಜ್ ಅಷ್ಟು ಜನ ಬಂದಿದ್ದಾರೆ. 11 ಬಸ್ಸು. ಸೊ ಇದು ಮದ್ದೂರಮ್ಮ ಟೆಂಪಲ್. ಇಲ್ಲೇ ಟಿಫನ್ ಎಲ್ಲ ಮಾಡಿದ್ವಿ. ಗೈಸ್, ಇವಾಗ ತಿಂಡಿ ತಿಂದ್ವಿ. ಇವಾಗ ವಾಪಸ್ ನೆಕ್ಸ್ಟ್ ಟೆಂಪಲ್ ಯಾವುದಂತ ಗೊತ್ತಿಲ್ಲ. ಹಾಯ್, ಸ್ನೇಕ್ ರೋಡು. ಸೊ ಗೈಸ್, ಇವಾಗ ನಾವು ಬೆಟ್ಟ ಹತ್ತಕ್ಕೆ ಬಂದಿದ್ದೀವಿ. ಯಾವ ಬೆಟ್ಟ ಗೊತ್ತಾ? ಕುಂತಿ ಬೆಟ್ಟ. ನೋಡಿ, ಚೆನ್ನಾಗಿ ಕಾಣ್ತಿದ್ದೀನಲ್ಲ. ನೋಡಿ ಗೈಸ್, 95 ಸ್ಟೆಪ್ಸ್ ಹತ್ತಿದ್ವಿ. ನೀವು 95 ಹಾಂ, ನೋಡಿ ಗೈಸ್, ನನ್ನ ಕ್ಯಾಮ್ರಾ ಹೋಲ್ಡರ್. ಕುಂತಿ ಬೆಟ್ಟ ಟೆಂಪಲ್ ಗೈಸ್. ಇನ್ನೂ ಮೇಲೆ ಹತ್ತದಿದೆ. ಏನು ಪಾಂಡವಪುರ? ನಾನು ಚೈಲ್ಡ್ ಅಂತ ಹೇಳಬೇಡಿ, ನನ್ನ ಪೇಷನ್ಸ್ ಎಲ್ಲ ಈ ಕ್ಯಾಪ್ನ ಹ್ಯಾಂಡಲ್ ಮಾಡೋಕ್ಕೆ ಜಾರ್ತಿದೆ. ಗೈಸ್, ಇದೆ ಕುಂತಿ ಬೆಟ್ಟ. ಮೇಲೈತೆ ಡಿಪ್ರೆಷನ್. ಗೈಸ್, ಇದೆ ಕುಂತಿ ಬೆಟ್ಟ. ಮೇಲೈತೆ. ಇವ್ರು ಬರ್ತಾ ಇಲ್ಲ. ನಾವು ಇಷ್ಟೇ ಹತ್ತಿದ್ದೀವಿ, ಬದುಕಿದೀವಿ. ಇನ್ನು ಅರ್ಧ ಹತ್ತಿರೋದು, ಅಷ್ಟಕ್ಕೆ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇನ್ನು ಪೂರ್ತಿ ಹತ್ತಬೇಕು, ನೋಡೋಣ. ಗೈಸ್, ನಮ್ಮಮ್ಮ ಹತ್ಬಿಟ್ರು. ನೋಡಿ ಗೈಸ್, ನಾವು ಇವಾಗ ಅಲ್ಲಿ ಹೋಗ್ಬೇಕು. ಗೈಸ್, ನಾನು ಬ್ರೌನ್ ಕಲರ್ ಗ್ಲಾಸ್ ಹಾಕೊಂಡು ನನಗೆಲ್ಲ ಬ್ರೌನ್ ಕಾಣಿಸ್ತಿದೆ. ಇನ್ನು ನಾವು ತುಂಬ ಹತ್ತದಿದೆ. ಫುಲ್ ಮಜಾ ಇದೆ ಮಾತ್ರ. ಒಳ್ಳೆ ಎಕ್ಸ್ಪೀರಿಯನ್ಸ್. ನೋಡಿ, ಸುಮಾರು ದೂರ ಬಂದ್ವಿ. ಬಿದ್ದೋಗ್ಬಿಡ್ತೀರಾ ಆಮೇಲೆ. ಇದು ಗೈಸ್ ಫೋಸ್ ಅಂದ್ರೆ ನೋಡಿ. ಇನ್ನು ಇದು ಹತ್ಬೇಕು ಗೈಸ್. ಒಂದು ಗಲ್ಲಿನಲ್ಲಿ ಹೋಗೋ ತರ ಹೋಗ್ತಾ ಇದೀವಿ. ಇಲ್ಲಿ ಚೆನ್ನಾಗಿ ಉಂಟು. ಇಷ್ಟ ಹತ್ತಿದ್ರು ಮುಗೀತಾ ಇಲ್ಲ ಗೈಸ್. ಇನ್ನೂ ನೋಡಿ, ಅಲ್ಲಿ ತುದಿಯಲ್ಲಿ ಹೋಗ್ಬೇಕು ನಾವು. ನೋಡಿ ಗೈಸ್, ಅಲ್ಲಿ ಕಾಣಿಸ್ತಿದೆಯಲ್ಲ, ಹಂಗೆಲ್ಲ ಹತ್ಬೇಕು ಗೈಸ್. ಹತ್ತುತ್ತಾ ಇದ್ದೀವಿ, ಇನ್ನೂ ಮುಗೀತಾ ಇಲ್ಲ. ತುಂಬ ದೂರನೇ ಬಂದಿದ್ದೀವಿ, ಇನ್ನೊಂದು ಸ್ವಲ್ಪ ಅಂತ ಹೇಳ್ತಿದ್ದಾರೆ ನೋಡಿ. ಓ ಹಾಂ, ಅಡ್ವೆಂಚರಸ್ ಗೈಸ್. ನೋಡಿ, ಇದೇ ಡೆಸ್ಟಿನೇಷನ್ ಕುಂತಿ ಬೆಟ್ಟ. ನೋಡಿ, ಇದೇ ಪಾಂಡವಪುರದಲ್ಲಿರುವ ಕುಂತಿ ಬೆಟ್ಟ. ಅಷ್ಟು 2 ಜನ ಎಲ್ಲ ಹೋಗ್ಬೇಡಿ ಅಣ್ಣ, ಆದಷ್ಟು ಹೆಚ್ಚಿಗೆ ಹೋಗ್ಬೇಡಿ. ಗೈಸ್, ಇವಾಗ ಇಳಿಬೇಕು. ಅಂಕಲ್, ಹೇಗನ್ಸ್ತಿದೆ? ಭಾಳ ಚೆನ್ನಾಗಿದೆ ಕುಂತಿ ಬೆಟ್ಟ ಬಂದಿದ್ದು. ಎಲ್ಲ ಬಂದ್ಬಿಟ್ಟು ಭಾಳ ಒಂದು ಟ್ರೆಕ್ಕಿಂಗು ಚಾರಣ ಮಾಡಿ ಬಂದಿದ್ವಿ. ಭಾಳ ಸಂತೋಷ ಆಗ್ತದೆ. ಆಲ್ಮೋಸ್ಟ್ ಜನ ಏನದಲ್ಲ, ಮೋರ್ ದೆನ್ 70 ಇಯರ್ಸ್ ಕೂಡ ಹತ್ತಿದ್ದಾರೆ. ಭಾಳ ಖುಷಿ ಪಡ್ಬೇಕು. ಸ್ಥಳ ಇದು ಭಾಳ ಚೆನ್ನಾಗಿದೆ. ವೆರಿ ಫೈನ್. ಥ್ಯಾಂಕ್ ಯು ಅಂಕಲ್. ಸೌಮ್ಯ ಅಕ್ಕ, ಹೇಗೆ ಅನಿಸ್ತಿದೆ ನಿಮಗೆ? ತುಂಬ
ತುಂಬ ಚೆನ್ನಾಗಿದೆ. ಕುಂತಿ ಬೆಟ್ಟ ಇದು ಆ್ಯಕ್ಚುಲಿ ಒಳ್ಳೆ ಟ್ರೆಕ್ಕಿಂಗ್ ಪಾಯಿಂಟು. ಟ್ರೆಕ್ಕಿಂಗ್ ಚೆನ್ನಾಗಿದೆ. ಮತ್ತು 70 ಇಯರ್ಸ್ ಇರೋರು ಕೂಡ ಈ ಬೆಟ್ಟನ ಹತ್ತಿ ಬಂದಿದ್ದಾರೆ. ಅದರಿಂದ ತುಂಬ ಇನ್ಸ್ಪಿರೇಷನ್ ಆಗಿ ಎಷ್ಟೊಂದು ಜನ ಯಂಗ್ಸ್ಟರ್ಸ್ ಎಲ್ಲ ಹತ್ತಿದ್ದಾರೆ. ಸಖತ್ತಾಗಿದೆ ಇದು ಮಾತ್ರ. ಪಾಂಡವಪುರ ಕುಂತಿ ಬೆಟ್ಟ ಅಂತ ಪಾಂಡವರೆಲ್ಲ ವಾಸಿಸೋ ಸ್ಥಳ ಅಂತೆ, ಅದಕ್ಕೆ ಕುಂತಿ ಬೆಟ್ಟ ಅಂತ ಇರೋದು. ಓವರ್ ಟು ಶ್ರುತಿ ಅಕ್ಕ. ಸೌಮ್ಯಕ್ಕವರು ಎಲ್ಲರಿಗೂ ತುಂಬಾ ಒಂದು ಬಂಡೆ ಅಡ್ಡ ಆಗಿತ್ತು. ಅಲ್ಲಿ ಬಂಡೆ ತೋರಿಸಿ ಅದನ್ನ. ಬಂಡಿನ ತಳ್ಳಿ ಎಲ್ರಿಗೂ ಯೋಗ ಕ್ಲಾಸ್ ಅವರಿಗೆ ಜಾಗ ಮಾಡಿದ್ದಾರೆ. ತಪ್ಪು ಇರೋರಿಗೆ ಆಗ್ಲಿಲ್ಲ, ಅದರಿಂದ ಸೌಮ್ಯಕ್ಕ ತಳ್ಳಿಬಿಟ್ಟು ಅದನ್ನ ಸ್ವಲ್ಪ ತುಂಬಾ ಹೆಲ್ಪ್ಫುಲ್ ಆಯ್ತು ಸೌಮ್ಯಕ್ಕ. ಅದರಿಂದ ಧನ್ಯವಾದಗಳು ಶ್ರುತಿ ಅವರೇ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇವರು ಶ್ರುತಿಯಕ್ಕ ನಾನೇ ಹೇಳ್ಕೊಂಡು ಬಂದಿದ್ದೆ. ಅವ್ರಿಗೆ ಎತ್ಕೊಂಡು ಬಂದಿದ್ದು ತುಂಬಾ ಚೆನ್ನಾಗಿತ್ತು. ಪಾಂಡವರು ವಾಸ ಮಾಡ್ತಾರೆ ಅಂತ ಹೇಳಿದ್ರು. ಆಮೇಲೆ ಪಾಂಡವರು ಬರ್ತಾರಂತೆ. ಇವರು ಡೈಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಕೆಳಗಿಳಿದು ಹತ್ತಿ ಅಂತ ಹೇಳ್ಬಿಟ್ಟು ಡೈಲಿ ಇನ್ನು ಹತ್ತಿ ಇಳಿದು ಮಾಡ್ತಾರೆ. ಇನ್ನು ಸೌಮ್ಯಕ್ಕ ಬರ್ಬೇಕು. 70 ಇಯರ್ಸ್ ಅಪ್ಪ. ಯಂಗ್ ಅಂಕಲ್ 70 ಅಲ್ಲ ಅಂಕಲ್, ಇನ್ನು 17. ಅಲ್ಲ ಮೋರ್ ದೆನ್ 70 ಜನ ಹತ್ತಿದ್ದಾರೆ. ಭಾಳ ಖುಷಿ ಪಡಬೇಕು. ಅವ್ರ ಎನರ್ಜಿ ಎಂಥೂಸಿಯಾಸ್ಟಿಕ್ಕು ಅದೆಲ್ಲ ಸ್ವಲ್ಪ ಭಾಳ ಅವರು ಸಂತೋಷ ಪಟ್ಟರು. ಜಯರಾಮ್ ಅಣ್ಣವ್ರು ಅವಕಾಶ ಕೊಟ್ಟಿದ್ದಕ್ಕೆ ಜಯರಾಮ್ ಅಣ್ಣವ್ರಿಗೆ ತುಂಬ ಧನ್ಯವಾದಗಳು. ಯೋಗ ಕ್ಲಾಸಿಗೆ ಬಂದ್ಬಿಟ್ಟು ನಾನು ಇವ್ರ ಥರ ಸ್ಲಿಮ್ ಆಗಬೇಕಂತ ಬಂದಿದ್ದೀನಿ. ಬಟ್ ಇನ್ನೂ ಸ್ಲಿಮ್ ಆಗಿಲ್ಲ. ನಾನು ಯೋಗ ಕ್ಲಾಸಿಗೆ ಸರಿ ಬರ್ತಾ ಇಲ್ಲ. ಅದಕ್ಕೆ ನಾನು ಫಸ್ಟ್ ಟೈಮ್ ಟ್ರೆಕ್ಕಿಂಗ್ ಬಂದಿರೋದು ಇಲ್ಲಿ. ಅಂದರೆ ಇಲ್ಲಿ ಅಂತ ಅಲ್ಲ, ಯಾವುದೇ ಪ್ಲೇಸಲ್ಲಿ ಇದೇ ಫಸ್ಟ್ ಟೈಮ್ ಬಂದಿರೋದು ಟ್ರೆಕ್ಕಿಂಗ್. ತುಂಬ ಇಷ್ಟ ಆಯಿತು ನನಗೆ. ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲರ ಜೊತೆನೂ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮಮ್ಮ ಹೇಗನ್ನಿಸ್ತು? ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ಬೆಟ್ಟ ಹತ್ತಿದ್ದೀನಿ. ತುಂಬ ಖುಷಿ ಆಗ್ತದೆ. ತುಂಬ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ನಾಳೆ ಸ್ಕೂಲ್ ಹೋಗ್ತಿಲ್ಲ, ಇಲ್ವಾ ಗೊತ್ತಿಲ್ಲ. ನಿಂಗೆ ಕಾಲೇಜ್ಗೆ ಹೋಗ್ತಿಲ್ವಾ ನಾಳೆ? ನಾನಂತೂ ಕಾಲೇಜ್ಗೆ ಹೋಗಲ್ಲ ನಾಳೆ ಬಂಕ್ ಮಲ್ಕೊಳ್ತೀನಿ ನಾನು. ಹೊಸ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಬೆಟ್ಟ ಹತ್ತಿದ್ದು ಚೆನ್ನಾಗಿತ್ತು. ವಿಶಿಷ್ಟ ಜೊತೆ ಹತ್ತಿದ್ದು ಅಮೇಝಿಂಗ್ ಆಗಿತ್ತು. ಎಷ್ಟು ಅಮೇಝಿಂಗ್ ಎಕ್ಸ್ಪೀರಿಯನ್ಸು, ಬೆಟರ್ ಎಕ್ಸ್ಪೀರಿಯನ್ಸು. ಅಡ್ವೆಂಚರು ಯಾವತ್ತೂ ಫೀಲ್ ಮಾಡಿರಲಿಲ್ಲ. ಇವತ್ತು ಫಸ್ಟ್ ಟೈಮ್ ಫೀಲ್ ಮಾಡಿದ್ದೀನಿ. ಥ್ಯಾಂಕ್ ಯು. ನಾಳೆ ಅಂತೂ ನನ್ನ ಸ್ಕೂಲ್ ಗ್ಯಾರಂಟಿ. ಅವಕಾಶ ಮಾಡಿಕೊಟ್ಟವ್ರಿಗೆ ಧನ್ಯವಾದಗಳು. ಏನಂತಂದ್ರೆ ಇಲ್ಲಿ ಸಿಟಿಯವರಿಗೆ ಈ ನೇಚರ್ಗಳನ್ನೆಲ್ಲ ನೋಡೇ ಗೊತ್ತಿರಲ್ಲ. ಬರೀ ಆ ಬಿಲ್ಡಿಂಗ್ಸ್ಗಳ ಮಧ್ಯೆನೇ ಇರ್ತಾರೆ. ಅದರಿಂದ ಇದೊಂದು ನೇಚರ್ ನೋಡ್ಲಿಕ್ಕೆ ಸಕ್ಕದಾಗಿದೆ. ಇಲ್ಲಿ ಬಂದು ಇವ್ರಿಗಂತೂ ನೋಡೇ ಇರಲ್ಲ. ನಾನು ಹಳ್ಳಿಯಲ್ಲೇ ಬೆಳೆದಿರೋದು. ನನಗೆ ನಾನು ಆ ಥರ ಆ ಥರ ಏನು ಅನ್ನಿಸ್ತಿಲ್ಲ. ನಾನು ಬೆಟ್ಟ ಗುಡ್ಡ ಎಲ್ಲ ಹತ್ತಿದ್ದೀನಿ. ಅಂದರೆ ಈ ಥರ ದೊಡ್ಡದು ಬೆಟ್ಟ ಇಲ್ಲೇ ಹತ್ತಿದ್ದ. ಇವರಿಗೆಲ್ಲ ಚೆನ್ನಾಗಿ ಅನಿಸ್ತಿರುತ್ತೆ. ಇವರ ಹಳ್ಳಿನೇ ನೋಡಿಲ್ಲ. ಇವರಿಗೆಲ್ಲ ಖುಷಿಯಾಗಿರುತ್ತೆ ತುಂಬ. ಕರೆಕ್ಟ್ 100% ಕರೆಕ್ಟ್. ನೈಸರ್ಗ ತುಂಬ ಚೆನ್ನಾಗಿದೆ. ನೈಸರ್ಗಿಕ ಸೌಂದರ್ಯ ಭಾಳ ಚೆನ್ನಾಗಿದೆ. ತುಂಬ ಗ್ರೀನರಿ ಆಗಿದೆ. ಅದು ಈ ಟೈಮಲ್ಲಿ ಮಳೆ. ಓಕೆ, ಥ್ಯಾಂಕ್ ಯು ಅಕ್ಕ. ಸೊ ಕೆಳಗಡೆ ಇವಾಗ ಇಳಿಬೇಕು ಗೈಸ್. ಕೆಳಗಡೆ ತಲುಪಿದ ಮೇಲೆ ವಾಪಸ್ ಸಿಗ್ತೀನಿ ನಿಮ್ಗೆ. ಹಿಂಗೆ 1 2 3 ಸ್ಟಾರ್ಟ್. ಗೈಸ್ ಫೈನಲಿ ಬೆಟ್ಟ ಇಳಿದ್ವಿ ಅಷ್ಟೇ. ಇವಾಗ ಬಸ್ ಕಡೆ ಹೋಗ್ತಾ ಇದ್ದೀವಿ. ಹೀಗೆ ಹತ್ತಿ ಹಂಗೆ ಬೆಟ್ಟ ಹತ್ರ ಹೋಗಿದ್ವಿ. ಇವಾಗ ಇಷ್ಟೇ ಇಳಿದ್ಬಿಟ್ವಿ. ಸೊ ಗೈಸ್ ಇವಾಗ ಬೆಟ್ಟ ಇಳಿದ್ಬಿಟ್ಟು ಬಸ್ ಹತ್ಕೊಂಡಿದ್ದೀವಿ. ನೆಕ್ಸ್ಟ್ ಡೆಸ್ಟಿನೇಷನಲ್ಲಿ ನೋಡೋಣ. ನೋಡಿ ಇಲ್ಲಿ ಹಸುಗೆ ಹಾರ್ಟ್ ಶೇಪ್ ಆಗಿ ಎಷ್ಟು ಕ್ಯೂಟ್ ಆಗಿದೆ.
ಗೈಸ್ ಇವಾಗ ಕೆರೆಗೆ ಹೋಯ್ತಾ ಇದೀವಿ ಈಗ. ನೋಡಿ ಗೈಸ್, ದೊಡ್ಡ ಕೆರೆ ಎಷ್ಟು ದೊಡ್ಡದಿರುತ್ತೆ ಅಂತಾನೆ ಗೊತ್ತಿರಲಿಲ್ಲ. ಫೋಟೋನಲ್ಲಿ ತೋರಿಸಿದ್ರೆ ಇಷ್ಟೇ ಇರುತ್ತೆ, ಫೋಟೋನಲ್ಲಿ ತೋರಿಸಿದ್ರೆ ಟೆಕ್ಸ್ಟ್ ಬುಕ್ಗಳಲ್ಲಿ ಇಷ್ಟೇ ಇರುತ್ತೆ. ಸಮುದ್ರ ಥರ ಐತಲ್ವಾ ನೋಡಿ ಗೈಸ್ ಕೆರೆ ಅಂತ. ಸೊ ಫ್ರೆಂಡ್ಸ್, ಇವಾಗ ನೀರಲ್ಲಿ ಆಟಾಡ್ಬಿಟ್ಟು ಇವಾಗ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತಿದ್ವಿ. ಅಲ್ಲಿ ನೋಡಿ ನಮ್ಮ ಬಸ್ಸೆಲ್ಲ ನಿಂತಿದೆ. ಗೈಸ್, ಕೆರೆಯಲ್ಲಿ ಆಡಿಬಿಟ್ಟು ಇವಾಗ ನೆಕ್ಸ್ಟು ಯಾವುದೋ ಟೆಂಪಲ್ಗೆ ಬಂದಿದ್ದೀವಿ ನೋಡಿ. ಹಾಂ, ಇವಾಗ ಮಳೆ ಬರ್ತಾ ಇದೆ ಫುಲ್ಲು, ಧಾರಾಕಾರವಾಗಿ ಬರ್ತಾ ಇತ್ತು. ಇವಾಗ ಸ್ವಲ್ಪ ಪರವಾಗಿಲ್ಲ, ಜೋರ್ ಮಳೆ ಬರ್ತೈತೆ ಗಾಯ್ಸ್. ಆದರೂ ನನ್ನ ಫೋನೆಲ್ಲ ಚಂಡಿ ಆದರೂ ನಾನು ಬ್ಲಾಗ್ ಮಾಡೋದು ನಿಲ್ಲಿಸಿಲ್ಲ. ಇದು ಲಾಗಿಂಗ್. ವಾವ್, ಫ್ರೆಂಡ್ಸ್, ಇದು ಗೋಪಾಲಕೃಷ್ಣ ಸ್ವಾಮಿ ಟೆಂಪಲ್. ತಿರುಗ್ರಿ. ಗರ್ಭಗುಡಿ ಇದೆ, ಇದು ಮಂಟಪ ಅದ್ರ ಪಕ್ಕ ಇರೋದು. ಎಲ್ಲ ದೇವಸ್ಥಾನದಲ್ಲಿರುತ್ತೆ, ಅದಕ್ಕೆ ಇವಾಗೆಲ್ಲ ಊಟ ಇದು ಮಳೆ ನೀರು ಗೈಸ್, ಮತ್ತೆ ನದಿ ಅನ್ಕೋಬೇಡಿ, ಮಳೆ ನೀರು ಹಂಗೆ ನಿಂತಿರೋದು. ಸೊ ಗೈಸ್, ಇವಾಗ ಮಳೆ ಸ್ವಲ್ಪ ನಿಂತಿದೆ ನೋಡಿ. ಅದೇ ಗೋಪಾಲಕೃಷ್ಣ ಟೆಂಪಲ್ ಸಖತ್ತಾಗಿದೆ. ಊಟನೂ ಆಯಿತು ಅಷ್ಟೇ. ಇವಾಗ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗಕ್ಕೆ ಬಸ್ ಹತ್ತಾ ಇದ್ದೀವಿ. ಇವಾಗ ನಂಬಿ ನಾರಾಯಣ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಅವಾಗೆಲ್ಲ ಕೊಡೆ ಹಿಡ್ಕೊಂಡಿದ್ವಿ, ಇವಾಗ ಮಳೆ ಜೋರಾಗಿ ಬಂದು ಕೊಡೆ ಇಲ್ಲ ಕೈ. ಸೊ ಗೈಸ್, ಇದು ನಂಬಿ ನಾರಾಯಣ ಟೆಂಪಲ್. ಇದು ನಂಬಿ ನಾರಾಯಣ ದೇವಸ್ಥಾನ. ನೆಕ್ಸ್ಟು ಅಲ್ಲೇ ಪಕ್ಕದಲ್ಲಿ ಅರವಿಂದ ನಾಯಕಿ ಸನ್ನಿಧಿ ಇದೆ. ಅದೊಂದು ದೇವರಂತೆ, ಹಿಂದೆ ಮಾಡ್ಕೊಬರ್ತೀವಿ. ನಡಿ ಬೇಗ, ಬಸ್ ಹೋಗುತ್ತೆ. ಬಸ್ ಎಲ್ಲಿ ನೀವು ಬಂದು ಸ್ಪೀಡಾಗಿ ಇರ್ತೈತೆ ನೋಡ್ರಿ. ಸೊ ಇವಾಗ ನೆಕ್ಸ್ಟ್ ಡೆಸ್ಟಿನೇಷನ್ ಹೋಗೋಕ್ಕೆ ಬಸ್ಗೆ ಹೋಗ್ತಾ ಇದ್ದೀವಿ. ಸೊ ಗೈಸ್, ಇವಾಗ ನಂಬಿ ನಾರಾಯಣ ಟೆಂಪಲ್ ನೋಡಿದ್ವಿ, ಎಷ್ಟು ಚೆನ್ನಾಗಿದೆ ನೋಡಿದ್ರಲ್ಲ. ಪುನಃ ಮಳೆ ಸ್ಟಾರ್ಟ್ ಆಯಿತು. ವಾವ್, ಬರ್ರಿ, ವ್ಯಾನ್ ಇಲ್ಲ ಐತ್ರಿ. ಓಹ್ ಸಾರಿ ಗೈಸ್, ಇವಾಗ ಭೂವರಹ ಸ್ವಾಮಿ ಟೆಂಪಲ್ಗೆ ಹೋಗ್ತಿದ್ದೀವಿ ಗೈಸ್. ಇವಾಗ ಭೂವರಹ ಸ್ವಾಮಿ ಟೆಂಪಲ್ಗೆ ಬಂದ್ವಿ, ಒಳಗಡೆ ಇದ್ದೀವಿ. ಟೆಂಪಲ್ ಬಿಟ್ವಿ ಗೈಸ್. ಸೊ ಫ್ರೆಂಡ್ಸ್, ಇವಾಗ ಶ್ರೀರಂಗಪಟ್ಟಣ ರಂಗನಾಥ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ಇದೆ ಸಿ. ಸೊ ಫ್ರೆಂಡ್ಸ್, ಕ್ಲೋಸ್ ಮಾಡಿದ್ದಾರೆ ಡೋರು, ಟೈಮ್ ಆಯಿತು ಅಂತ. ದರ್ಶನ ಆಯಿತು, ಇವಾಗ ಹೊರಗಡೆ ಹೋಗೋಕ್ಕೆ ಅಲ್ಲಿಂದ ಕಳಿಸ್ತಿದ್ದಾರೆ. ಸೊ ಫ್ರೆಂಡ್ಸ್, ಫೈನಲಿ ದರ್ಶನ ಆಯಿತು, ಹೊರಗಡೆ ಬಂದ್ವಿ ಅಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.